ಹಲೋ ಎವ್ರಿವನ್, ಇವತ್ತಿನ ವಿಡಿಯೋ ಒಳಗಡೆ ನಾವು ಡಿಸ್ಕಸ್ ಮಾಡ್ಲಿಕ್ಕೆ ಕ್ಲೌಡ್ AI ಪ್ರಾಜೆಕ್ಟ್ಸ್. ಕ್ಲೌಡ್ ಪ್ರಾಜೆಕ್ಟ್ಸ್ ನಿಮ್ಮ ವರ್ಕ್ ಅನ್ನ ಆರ್ಗನೈಸ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡ್ತಾವ. ನೀವು ಪ್ರತಿಯೊಂದು ಕೆಲಸಕ್ಕೂ, ಪ್ರತಿಯೊಂದು ನಿಮ್ಮ ಡೌಟ್ಸ್ ಗೋಸ್ಕರ, ಪ್ರತಿಯೊಂದು ಕನ್ವರ್ಸೇಷನ್ ಗೋಸ್ಕರ ಹೊಸ ಚಾರ್ಟ್ ಅನ್ನ ಕ್ರಿಯೇಟ್ ಮಾಡ್ತೀರಿ. ಆಫ್ಟರ್ ಸಮ್ ಟೈಮ್ ಈ ಚಾರ್ಟ್ಸ್ ಗಳ ಬಹಳಷ್ಟು ಆಗ್ತಾವ, ಮೆಸ್ಸಿ ಆಗ್ತಾವ. ಸೊ ಈ ಟೈಮ್ ಒಳಗಡೆ ನಿಮಗ ಕ್ಲೌಡ್ AI ಪ್ರಾಜೆಕ್ಟ್ಸ್ ತುಂಬಾ ಹೆಲ್ಪ್ಫುಲ್ ಆಗ್ತಾವ. ನೀವು ಪ್ರಾಜೆಕ್ಟ್ಸ್ ಗಳನ್ನ ವೇರಿಯಸ್ ಯೂಸ್ ಕೇಸ್ ಗೋಸ್ಕರ ಕ್ರಿಯೇಟ್ ಮಾಡಬಹುದು. ಫಾರ್ ಎಕ್ಸಾಂಪಲ್, ನೀವೇನಾದ್ರೂ ಯೂಟ್ಯೂಬರ್ ಆಗಿದ್ರಿ ಅಂತಂದ್ರೆ ರಿಸರ್ಚ್ ಗೋಸ್ಕರ, SEO ಗೋಸ್ಕರ, ಸ್ಕ್ರಿಪ್ಟ್ ರೈಟಿಂಗ್ ಗೋಸ್ಕರ ಪ್ರಾಜೆಕ್ಟ್ಸ್ ಗಳನ್ನ ಕ್ರಿಯೇಟ್ ಮಾಡಬಹುದು. ನೀವೇನಾದ್ರೂ ಸ್ಟೂಡೆಂಟ್ ಆಗಿದ್ರಿ ಅಂತಂದ್ರೆ ಕಾಲೇಜ್ ಪ್ರಾಜೆಕ್ಟ್ಸ್ ಗೋಸ್ಕರ ಮಾಡಬಹುದು, ನಿಮ್ಮ ಸಬ್ಜೆಕ್ಟ್ಸ್ ಮೇಲೆ ಮಾಡಬಹುದು, ಎಕ್ಸಾಮ್ ಪ್ರಿಪರೇಷನ್ ಗೋಸ್ಕರ ಮಾಡಬಹುದು. ನೀವೇನಾದ್ರೂ ಸ್ಮಾಲ್ ಬಿಸ್ನೆಸ್ ಓನರ್ ಆಗಿದ್ರಿ ಅಂತಂದ್ರೆ ನಿಮ್ಮ ಕ್ಯಾಂಪೇನ್ ಗೋಸ್ಕರ ಮಾಡಬಹುದು, ನಿಮ್ಮ ಎಂಟೈರ್ ಬಿಸ್ನೆಸ್ ಗೋಸ್ಕರ ಮಾಡಬಹುದು, ನಿಮ್ಮ ಮಾರ್ಕೆಟಿಂಗ್ ರಿಸರ್ಚ್ ಗೋಸ್ಕರ ಮಾಡಬಹುದು. ಸೊ ಇವತ್ತಿನ ವಿಡಿಯೋ ಒಳಗಡೆ ನಾನ್ ನಿಮಗೆ ಈ ಕ್ಲೌಡ್ ಪ್ರಾಜೆಕ್ಟ್ಸ್ ಅನ್ನ ಯಾವ ತರ ಯೂಸ್ ಮಾಡುದ, ಅವುಗಳನ್ನ ಯಾವ ತರ ಮ್ಯಾನೇಜ್ ಮಾಡುದ, ನಾಲೆಜ್ ಬೇಸ್ ಯಾವ ತರ ಬಿಲ್ಡ್ ಮಾಡುದ, ಅಡಿಷನಲ್ ಫೈಲ್ಸ್ ಗಳನ್ನ ಯಾವ ತರ ಅಪ್ಲೋಡ್ ಮಾಡುದ, ಎಲ್ಲಾನು ಸ್ಟಾರ್ಟಿಂಗ್ ಇಂದ ಹಿಡಿದ ಎಂಡ್ ವರೆಗೂ ಇನ್ ಡೆಪ್ತ್ ಆಗಿ ಸಿಂಪಲ್ ಕನ್ನಡದೊಳಗಡೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾನೆ. ಬಟ್ ಅದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ರಿ ಅಂತಂದ್ರೆ ಇವತ್ತ ರಾಜ್ವೀರ್ AI ಸ್ಟುಡಿಯೋ ಅನ್ನ ಸಬ್ಸ್ಕ್ರೈಬ್ ಮಾಡ್ರಿ. ಇಲ್ಲಿ ನಾನು ನಿಮ್ಗೆ ಸಿಂಪಲ್ ಕನ್ನಡದೊಳಗಡೆ AI ಟೂಲ್ಸ್, AI ಟ್ಯುಟೋರಿಯಲ್ಸ್, AI ಅಪ್ಡೇಟ್ಸ್ ಗಳನ್ನ ತಗೊಂಡ್ ಬರ್ತಾ ಇರ್ತೇನೆ. ಸೊ ವಿತೌಟ್ ಫರ್ದರ್ ಅಡು, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಫಸ್ಟ್ ಥಿಂಗ್ ಫಸ್ಟ್, ಕ್ಲೌಡ್ AI ಪ್ರಾಜೆಕ್ಟ್ಸ್ ಗಳನ್ನ ನೀವು ಫ್ರೀ ವರ್ಷನ್, ಪ್ರೋ ವರ್ಷನ್ ಎಲ್ಲದರಲ್ಲೂ ಕೂಡ ಯೂಸ್ ಮಾಡಬಹುದು. ಬಟ್ ಫ್ರೀ ವರ್ಷನ್ ಒಳಗಡೆ ನೀವು ಮ್ಯಾಕ್ಸಿಮಮ್ 5 ಪ್ರಾಜೆಕ್ಟ್ಸ್ ಗಳನ್ನ ಮಾತ್ರ ಕ್ರಿಯೇಟ್ ಮಾಡ್ಬೇಕಾ. ನೀವೇನ್ ಮಾಡ್ಬೇಕು ಅಂತಂದ್ರೆ ಕ್ಲೌಡ್ AI ಒಳಗಡೆ ಲಾಗಿನ್ ಮಾಡ್ರಿ. ನೀವೇನಾದ್ರೂ ಆಲ್ರೆಡಿ ಕ್ಲೌಡ್ AI ಅನ್ನ ಯೂಸ್ ಮಾಡ್ತಾ ಇದ್ರಿ ಅಂತಂದ್ರೆ, ಇಲ್ಲ ಅಂತಂದ್ರೆ cloud.ai ಗೆ ಬರ್ರಿ. ಇದರ ಡೈರೆಕ್ಟ್ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಒಳಗೆ ಕೊಟ್ಟಿರ್ತಾನೆ. ನಿಮ್ಮ ಗೂಗಲ್ ಅಕೌಂಟ್ ಅನ್ನ ಯೂಸ್ ಮಾಡ್ಕೊಂಡು ಲಾಗಿನ್ ಮಾಡ್ಕೊಡ್ರಿ. ವೆರಿ ಈಸಿ ಐತಿ. ಒಂದ್ಸರಿ ಲಾಗಿನ್ ಆದ್ಮೇಲೆ ಈ ತರ ನಿಮ್ಗೊಂದು ಇಂಟರ್ಫೇಸ್ ಕಾಣಿಸ್ತೈತಿ. ನೀವು ಇಲ್ಲಿ ನೋಡ್ತಿರ್ಬೋದು, ನಾ ಇಲ್ಲಿ ಫ್ರೀ ಪ್ಲಾನ್ ಒಳಗಡೆ ಇದನ್ನ ಇಲ್ಲಿ ನಾ ಇವತ್ತು ಏನು ಹೇಳ್ಕೊಡ್ತಾ ಇದನ್ನಲ್ಲ, ಇದನ್ನ ನೀವು ಫ್ರೀ ಕ್ಲೌಡ್ AI ಪ್ಲಾನ್ ಒಳಗಡೆ ಅಚೀವ್ ಮಾಡಬಹುದು. ಫಸ್ಟ್ ಥಿಂಗ್ ಫಸ್ಟ್, ಈ ಸೈಡ್ ಬಾರ್ ಅನ್ನ ಓಪನ್ ಮಾಡ್ತೇನೆ. ಒಂದ್ಸರಿ ಇಲ್ಲಿ ಈ ಸೈಡ್ ಬಾರ್ ನ ಓಪನ್ ಮಾಡಿದ್ಮೇಲೆ ನೀವು ಇಲ್ಲಿ ನೋಡ್ತಿರ್ಬೋದ ಪ್ರಾಜೆಕ್ಟ್ಸ್ ಅಂತ ಐತಿ. ಪ್ರಾಜೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡ್ರಿ. ಪ್ರಾಜೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಈ ತರ ಒಂದು ಇಂಟರ್ಫೇಸ್ ಕಾಣಿಸ್ತೈತಿ. ಇವಾಗ ಪ್ರಾಜೆಕ್ಟ್ ಅನ್ನ ಯಾವ ತರ ಕ್ರಿಯೇಟ್ ಮಾಡೋದು ಅಂತಂದ್ರೆ ಇಟ್ ಇಸ್ ವೆರಿ ಈಸಿ. ಇಲ್ಲಿ ಮೇಲ್ಗಡೆ ಒಂದು ಬಟನ್ ಐತಿ, ನ್ಯೂ ಪ್ರಾಜೆಕ್ಟ್ ಅಂತ ಹೇಳಿ. ಇಲ್ಲಿ ಕೆಳಗಡೆ ಕೂಡ ನ್ಯೂ ಪ್ರಾಜೆಕ್ಟ್ ಅಂತ ಐತಿ. ಇದ್ರ ಮೇಲೆ ಕ್ಲಿಕ್ ಮಾಡ್ರಿ. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಿಮ್ಗೊಂದು ಪೇಜ್ ಓಪನ್ ಆಗ್ತದೆ. ಇವ್ರು ಇಲ್ಲಿ ನಿಮ್ಗೆ ಸ್ವಲ್ಪ ಇನ್ಸ್ಟ್ರಕ್ಷನ್ಸ್ ಅನ್ನ ಕೂಡ ಕೊಟ್ಟಿದ್ದಾರೆ. ಹೌ ಟು ಯೂಸ್ ಪ್ರಾಜೆಕ್ಟ್ಸ್. ಪ್ರಾಜೆಕ್ಟ್ಸ್ ಹೆಲ್ಪ್ ಆರ್ಗನೈಸ್ ಯುವರ್ ವರ್ಕ್ ಅಂಡ್ ಲೆವರೇಜ್ ನಾಲೆಜ್ ಅಕ್ರಾಸ್ ಮಲ್ಟಿಪಲ್ ಕನ್ವರ್ಸೇಷನ್ಸ್. Upload docs, code and files to create themed collection that cloud can reference again and again. Start by creating a memorable title and description to organize your project. You can always edit it later. So ಇದರ ಅರ್ಥ ಏನು ಅಂತಂದ್ರೆ, ನೀವು ಇಲ್ಲಿ ನೇಮ್ ಮತ್ತೆ ಡಿಸ್ಕ್ರಿಪ್ಷನ್ ಅನ್ನ ಏನ್ ಕೊಟ್ಟಿರ್ತಾರಲ್ಲ, ಇದನ್ನ ನೀವು ಬೇಕು ಅಂತಂದ್ರೆ ಎಡಿಟ್ ಮಾಡಬಹುದು ಆಮೇಲೆ. ಸೊ ಇವಾಗ ನಾನ್ ನಿಮ್ಗೆ ಇವತ್ತು ಎಕ್ಸಾಂಪಲ್ ಗೋಸ್ಕರ ಆಸ್ ಎ ಯೂಟ್ಯೂಬ್ ಎಕ್ಸಾಂಪಲ್ ಅನ್ನ ತಗೊಂಡು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೇನೆ. ಸೇ ಸಪೋಸ್ ನಾ ಇಲ್ಲಿ ಏನ್ ಮಾಡ್ತೇನೆ ಅಂತಂದ್ರೆ, ಯೂಟ್ಯೂಬ್ ರಾಜ್ವೀರ್ AI ಸ್ಟುಡಿಯೋ ಯೂಟ್ಯೂಬ್. ಓಕೆ, ಸೊ ಈ ತರ ನಾ ಇಲ್ಲಿ ಪ್ರಾಜೆಕ್ಟ್ ಹೆಸರನ್ನ ಕೊಡ್ತೇನೆ. ಇಲ್ಲಿ ಡಿಸ್ಕ್ರಿಪ್ಷನ್ ಒಳಗಡೆ ನಾ ಇಲ್ಲಿ ಆಡ್ ಮಾಡಿದ್ರು ಓಕೆ, ಮಾಡಿಲ್ಲ ಅಂದ್ರೂ ಓಕೆ, ದಟ್ ಈಸ್ ಫೈನ್. ಒಂದ್ಸಾರಿ ಪ್ರಾಜೆಕ್ಟ್ ಕ್ರಿಯೇಟ್ ಆದ್ಮೇಲೆ ನೀವು ಈ ತರ ಒಂದು ಇಂಟರ್ಫೇಸ್ ಒಳಗಡೆ ಬರ್ತೀರಿ. ಇಲ್ಲಿ ನಿಮ್ಮ ಪ್ರಾಜೆಕ್ಟ್ ನೇಮ್ ಕಾಣಿಸ್ತೈತಿ, ಇಲ್ಲಿ ನಿಮ್ಮ ಚಾರ್ಟ್ ಏರಿಯಾ ಐತಿ. ಆಮೇಲೆ ಇಲ್ಲಿ 3 ಡಾಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಎಡಿಟ್ ಡೀಟೇಲ್ಸ್ ಅಂತ ಐತಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತಂದ್ರೆ ಇಲ್ಲಿ ನಿಮ್ಮ ಹೆಸರನ್ನ ಚೇಂಜ್ ಮಾಡಬಹುದು, ಪ್ರಾಜೆಕ್ಟ್ ನೇಮ್. ಆಮೇಲೆ ಇಲ್ಲಿ ಡಿಸ್ಕ್ರಿಪ್ಷನ್ ಒಳಗಡೆ ನೀವು ಡಿಸ್ಕ್ರಿಪ್ಷನ್ ಅನ್ನು ಕೂಡ ಟೈಪ್ ಮಾಡಬಹುದು. ನಾ ಇಲ್ಲಿ ಜಸ್ಟ್ ಸಿಂಪಲ್ ಆಗಿ ದಿಸ್ ಇಸ್ ಮೈ ಯೂಟ್ಯೂಬ್ ಪ್ರಾಜೆಕ್ಟ್ ಅಂತ ಬರ್ದಿದ್ದೇನೆ. ನೀವು ನಿಮ್ಮ ಗೋಲ್ಸ್ ಅನ್ನ ಬರಿಬಹುದು, ನೀವು ಮೋರ್ ಕ್ಲಿಯರ್ ಆಗಿ ನಿಮ್ಮ ಡಿಸ್ಕ್ರಿಪ್ಷನ್ಸ್ ಅನ್ನ ಬರಿಬಹುದು. ಸೊ ಇವಾಗ ಸೇವ್ ಅಂತ ಕೊಡ್ತಾ ಇದ್ದಾನೆ. ಸೇವ್ ಅಂತ ಕೊಟ್ರೆ ಇದು ಅಪ್ಡೇಟ್ ಆಗ್ತೈತಿ. ಆಮೇಲೆ ನೀವೇನಾದ್ರೂ ಇದನ್ನ ಫಾಸ್ಟ್ ಆಗಿ ಆಕ್ಸೆಸ್ ಮಾಡಬೇಕು ಅಂತ ಅನ್ಕೊಂಡಿದ್ರಿ ಅಂತಂದ್ರೆ, ಲೈಕ್ ನಿಮ್ಗೆ ಫ್ರೀಕ್ವೆಂಟ್ಲಿ ನೀವು ಇದನ್ನ ಯೂಸ್ ಮಾಡ್ತಿದ್ರಿ ಅಂತಂದ್ರೆ, ಇದನ್ನ ನೀವು ಫೇವರಿಟ್ಸ್ ಮಾಡಬಹುದು ಅಥವಾ ಸ್ಟಾರ್ ಪ್ರಾಜೆಕ್ಟ್ ಮಾಡಬಹುದು. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತಂದ್ರೆ ನೀವು ಇಲ್ಲಿ ನೋಡ್ತಿರ್ಬೋದು, ಸೈಡ್ ಪ್ಯಾನಲ್ ಒಳಗಡೆ ಇಲ್ಲಿ ಸ್ಟಾರ್ಟ್ ಅಂತ ಬರ್ತೈತಿ. ಇದು ಹೈಲೈಟ್ ಆಗಿರ್ತೈತಿ ಮೇಲ್ಗಡೆ. ನಿಮ್ಗೆ ಯಾವಾಗ ಬೇಕೋ ಅವಾಗ ಡೈರೆಕ್ಟ್ ಆಗಿ ಫಾಸ್ಟ್ ಆಗಿ ಯೂಸ್ ಮಾಡಬಹುದು. ನೀವೇನಾದ್ರೂ ಬಹಳಷ್ಟು ಪ್ರಾಜೆಕ್ಟ್ಸ್ ಗಳನ್ನ ಕ್ರಿಯೇಟ್ ಮಾಡ್ತಿದ್ರಿ ಅಂತಂದ್ರೆ ದಿಸ್ ಇಸ್ ವೆರಿ ಯೂಸ್ಫುಲ್. ದೆನ್ ಇಲ್ಲಿ ನೀವು ನೋಡ್ತಿರ್ಬೋದು, ಮೆಮರಿ ಅಂತ ಬರ್ತೈತಿ. ಪ್ರಾಜೆಕ್ಟ್ ಮೆಮರಿ ವಿಲ್ ಶೋ ಹಿಯರ್ ಆಫ್ಟರ್ ಫ್ಯೂ ಚಾರ್ಟ್ಸ್. ಸೊ ಒಂದ್ಸಾರಿ ನೀವು ಚಾರ್ಟ್ ಮಾಡ್ಲಿಕ್ಕೆ ಶುರು ಮಾಡಿದ್ಮೇಲೆ ಇದ್ರೊಳಗಡೆ ಇಲ್ಲಿ ಪ್ರಾಜೆಕ್ಟ್ ಮೆಮರೀಸ್ ಕಾಣಿಸ್ತಾವ. ಅದಾದ್ಮೇಲೆ ಇಲ್ಲಿ ಇನ್ಸ್ಟ್ರಕ್ಷನ್ಸ್. ನೀವು ಪ್ರಾಜೆಕ್ಟ್ ಒಳಗಡೆ ಇನ್ಸ್ಟ್ರಕ್ಷನ್ಸ್ ಅನ್ನ ಕೊಡಬಹುದು. ಫಾರ್ ಎಕ್ಸಾಂಪಲ್ ಈ ಪ್ಲಸ್ ಐಕಾನ್ ಐತಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತಂದ್ರೆ ಈ ತರ ಒಂದು ಪೇಜ್ ಓಪನ್ ಆಗ್ತೈತಿ. ಇಲ್ಲಿ ನೋಡ್ರಿ ಏನ್ ಹೇಳ್ತೈತಿ, provide cloud with the relevant instructions and information for charts within Rajvir AI Studio YouTube. This will work alongside the profile instructions and the selected style in the chart. So now ಇಲ್ಲಿ ಒಂದು instructions ಅನ್ನ
ಆಡ್ ಮಾಡ್ತಾ ಇದ್ದಾನೆ. ನೀವು ಇಲ್ಲಿ ನೋಡ್ತಿರ್ಬೋದು, ನಾ ಇಲ್ಲಿ ಈ ಒಂದು ಇದನ್ನೇನ್ ಮಾಡಿದಾನಲ್ಲ, ಈ ಪ್ರಾಜೆಕ್ಟ್ ಅನ್ನ ಕ್ರಿಯೇಟ್ ಮಾಡಿದಾನಲ್ಲ, ಅದಕ್ಕೆ ಇಲ್ಲಿ ನಾ ಒಂದು ಇನ್ಸ್ಟ್ರಕ್ಷನ್ ಅನ್ನ ಕೊಟ್ಟಿದ್ದಾನೆ. ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಫೈಲ್, ಇಲ್ಲಿ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನಿಮ್ಗೆ ಮಲ್ಟಿಪಲ್ ಆಪ್ಷನ್ಸ್ ಇದಾವ. ಇಲ್ಲಿ ನೀವು ನಿಮ್ಮ ಸಿಸ್ಟಮ್ ಒಳಗಡೆ ಫೈಲ್ ಇತ್ತಂದ್ರೆ ಅದನ್ನ ಡೈರೆಕ್ಟ್ ಆಗಿ ಅಪ್ಲೋಡ್ ಮಾಡಬಹುದು. ಆಮೇಲೆ ನೀವು ಟೆಕ್ಸ್ಟ್ ಮಾತ್ರ ಇತ್ತು ಅಂತಂದ್ರೆ ಟೆಕ್ಸ್ಟ್ ಅನ್ನ ಇಲ್ಲಿ ಆಡ್ ಮಾಡಬಹುದು, ಅದಕ್ಕೊಂದು ಟೈಟಲ್ ಅನ್ನ ಕೊಟ್ಟ. ಅದಾದ್ಮೇಲೆ ನೆಕ್ಸ್ಟ್ ನೀವು ಗಿಟ್ ಹಬ್ ಇಂದ ಕೂಡ ಕಂಟೆಂಟ್ ಅನ್ನ ತಗೊಂಡ್ ಬರ್ಬೋದು ಇಫ್ ಯು ಹ್ಯಾವ್ ಸಮಥಿಂಗ್. ಅದಾದ್ಮೇಲೆ ಡ್ರೈವ್ ಇಂದ ಕೂಡ ತಗೊಂಡ್ ಬರ್ಬೋದು. ಡ್ರೈವ್ ಇಂದ ಡೈರೆಕ್ಟ್ ಆಗಿ ನಾವು ಫೈಲ್ಸ್ ಗಳನ್ನ ಇಂಪೋರ್ಟ್ ಮಾಡಬಹುದು. ಇಲ್ಲಿ ನೀವು ಡ್ರೈವ್ ಇಂದ ಏನ್ ಇಂಪೋರ್ಟ್ ಮಾಡ್ತಿರಲ್ಲ, ಅಲ್ಲಿ ನೀವು ಏನಾದ್ರು ಚೇಂಜಸ್ ಮಾಡಿದ್ರಿ ಅಂತಂದ್ರೆ ಆಟೋಮೆಟಿಕ್ ಆಗಿ ಇದು ಸಿಂಕ್ ಆಗ್ತಾ ಇರ್ತೈತಿ. ಸೊ ಈ ತರ ನೀವು ಇಲ್ಲಿ ಆಡ್ ಮಾಡಬಹುದು. ನಾ ಇಲ್ಲಿ ಒಂದು ಆಡ್ ಮಾಡಿ ತೋರಿಸ್ತಾನೆ. ಫ್ರಮ್ ದಿ ಡಿವೈಸ್ ಒಳಗಡೆ ಕ್ಲಿಕ್ ಮಾಡಿ ಇಲ್ಲಿ ಡೌನ್ಲೋಡ್ಸ್ ಒಳಗಡೆ ಹೋಗ್ತಾನೆ. ಇಲ್ಲಿ ಬ್ರ್ಯಾಂಡ್ ಗೈಡ್ ಲೈನ್ಸ್ ಡಮ್ಮಿ ಅಂತ ಐತಲ್ಲ, ಸೊ ಇದನ್ನ ತಗೊಂಡ ಇಲ್ಲಿ ಆಡ್ ಮಾಡ್ತಾನೆ. ಸೊ ಆಡ್ ಮಾಡಿದ ತಕ್ಷಣ ಇಲ್ಲಿ ಇದೇನಾಗ್ತೈತಿ, ಇಲ್ಲಿ ಆಡ್ ಆಗ್ತೈತಿ. ಸೊ ಒಂದ್ಸರಿ ನೀವು ಆಡ್ ಮಾಡಿದ್ಮೇಲೆ ಇಲ್ಲಿ ಈ ಏರಿಯಾ ಏನೈತಲ್ಲ, ಇಲ್ಲಿ ನೀವು ನಿಮ್ಮ ಚಾರ್ಟ್ಸ್ ಗಳನ್ನ ಸ್ಟಾರ್ಟ್ ಮಾಡಬಹುದು. ಇದ್ರೊಳಗಡೆ ನೀವು ಇಲ್ಲಿ ಪ್ಲಸ್ ಐಕಾನ್ ಅನ್ನ ಕ್ಲಿಕ್ ಮಾಡಿ ಇನ್ಸೈಡ್ ಪ್ರಾಜೆಕ್ಟ್ ಒಳಗಡೆ ನೀವು ಮತ್ತೆ ಫೈಲ್ಸ್ ಗಳನ್ನ ಆಡ್ ಮಾಡಬಹುದು. ಇಲ್ಲಿ ನೀವು ಪ್ರಾಜೆಕ್ಟ್ ಲೆವೆಲ್ ಫೈಲ್ಸ್ ಗಳನ್ನ ಆಡ್ ಮಾಡಿದ್ರಿ, ಬಟ್ ನೀವು ಪರ್ಟಿಕ್ಯುಲರ್ ಚಾರ್ಟ್ ಗೋಸ್ಕರ ಕೂಡ ಫೈಲ್ಸ್ ಗಳನ್ನ ಆಡ್ ಮಾಡಬಹುದು. ಫಾರ್ ಎಕ್ಸಾಂಪಲ್, ನೀವು ಒಂದು ಚಾರ್ಟ್ ಗೋಸ್ಕರ ಡೇಟಾನ ರೆಡಿ ಮಾಡಿದ್ರೆ, ರಿಸರ್ಚ್ ಮಾಡಬೇಕಾಗಿತ್ತು, ಅನಾಲಿಟಿಕ್ಸ್ ಮಾಡಬೇಕಾಗಿತ್ತು, ಅದನ್ನ ಡೈರೆಕ್ಟ್ ಆಗಿ ನೀವು ಇಲ್ಲಿ ಅಟ್ಯಾಚ್ ಮಾಡಿ ನೀವು ಕನ್ವರ್ಸೇಷನ್ ಅನ್ನ ಕೂಡ ಮಾಡಬಹುದು. ಇದು ಪ್ರಾಜೆಕ್ಟ್ ಲೆವೆಲ್ ಫೈಲ್ಸ್ ಆಯ್ತು. ನೀವು ಇಲ್ಲಿ ಚಾರ್ಟ್ ಲೆವೆಲ್ ಏನೈತಲ್ಲ ಅಲ್ಲಿ ಕೂಡ ನೀವು ಆಡ್ ಮಾಡಬಹುದು. ಅದಾದ್ಮೇಲೆ ನೀವು ಸ್ಕ್ರೀನ್ ಶಾಟ್ ಅನ್ನ ತಗೊಳ್ಬಹುದು. ಈ ತರ ಟೇಕ್ ಸ್ಕ್ರೀನ್ ಶಾಟ್ ಮೇಲೆ ಕ್ಲಿಕ್ ಮಾಡಿ ನೀವು ಇಲ್ಲಿ ವಿಂಡೋ ಅನ್ನ ಸೆಲೆಕ್ಟ್ ಮಾಡಿ ಸ್ಕ್ರೀನ್ ಶಾಟ್ಸ್ ಗಳನ್ನ ತಗೊಳ್ಬಹುದು. ಅಂಡ್ ದೆನ್ ನೀವು ಇಲ್ಲಿ ಸ್ಕಿಲ್ಸ್ ಗಳನ್ನ ಯೂಸ್ ಮಾಡಬಹುದು, ಕನೆಕ್ಟರ್ಸ್ ಯೂಸ್ ಮಾಡಬಹುದು, ಪ್ಲಗ್ಇನ್ಸ್ ಗಳನ್ನ ಯೂಸ್ ಮಾಡಬಹುದು. ಸೊ ಜಸ್ಟ್ ಲೈಕ್ ನಾರ್ಮಲ್ ಚಾರ್ಟ್ ಒಳಗಡೆ ನೀವು ಏನೆಲ್ಲ ಯೂಸ್ ಮಾಡ್ತಿರಲ್ಲ ಅದನ್ನೆಲ್ಲ ಕೂಡ ನೀವು ಇಲ್ಲಿ ಯೂಸ್ ಮಾಡಬಹುದು. ಪ್ರಾಜೆಕ್ಟ್ ಅನ್ನ ಡಿಲೀಟ್ ಮಾಡಬೇಕು ಅಂತಂದ್ರೆ ಇಲ್ಲಿ ಈ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಡಿಲೀಟ್ ಅಂತ ಕೊಡ್ರಿ. ಇಲ್ಲಾಂದ್ರೆ ಆರ್ಕೈವ್ ಮಾಡ್ಬೇಕಿತ್ತು ಅಂದ್ರೆ ಆರ್ಕೈವ್ ಮಾಡ್ರಿ. ಇದು ಒಂದು ಸಿಂಪಲ್ ಎಕ್ಸಾಂಪಲ್ ಆಗಿತ್ತು, ನೀವು ಕ್ಲೌಡ್ ಎಐ ಒಳಗಡೆ ಯಾವ ತರ ಪ್ರಾಜೆಕ್ಟ್ಸ್ ಗಳನ್ನ ಕ್ರಿಯೇಟ್ ಮಾಡಿ ಮ್ಯಾನೇಜ್ ಮಾಡಬಹುದು ಅಂತ ಹೇಳಿ. ಇದೇ ತರ ಸ್ಟೂಡೆಂಟ್ಸ್, ಪ್ರೊಫೆಷನಲ್, ಸ್ಮಾಲ್ ಬಿಸ್ನೆಸ್ ಓನರ್ಸ್ ಎಲ್ಲರೂ ಕೂಡ ಪ್ರಾಜೆಕ್ಟ್ ಗಳನ್ನ ಯೂಸ್ ಮಾಡಿ ನಿಮ್ಮ ವರ್ಕ್ ಅನ್ನ ಆರ್ಗನೈಸ್ ಮಾಡಬಹುದು. ಮುಂದಿನ ಬರೋ ದಿನದೊಳಗಡೆ ನಾನು ನಿಮ್ಗೆ ಪ್ರತಿಯೊಂದು ಕ್ಯಾಟಗರಿಗೂ ಲೈಕ್ ಸ್ಟೂಡೆಂಟ್ಸ್ ಯಾವ ತರ ಪ್ರಾಜೆಕ್ಟ್ಸ್ ಗಳನ್ನ ಯೂಸ್ ಮಾಡಬಹುದು, ಪ್ರೊಫೆಷನಲ್ಸ್ ಯಾವ ತರ ಯೂಸ್ ಮಾಡಬಹುದು, ಸ್ಮಾಲ್ ಬಿಸ್ನೆಸ್ ಓನರ್ಸ್ ಯಾವ ತರ ಯೂಸ್ ಮಾಡಬಹುದು, ಕಂಟೆಂಟ್ ಕ್ರಿಯೇಟರ್ಸ್ ಯಾವ ತರ ಯೂಸ್ ಮಾಡಬಹುದು ಅಂತ ಹೇಳಿ ಇನ್ ಡೆಪ್ತ್ ವಿಡಿಯೋಸ್ ಅನ್ನ ನಾನು ನಿಮ್ಗೋಸ್ಕರ ತಗೊಂಡ್ ಬರ್ತೇನೆ. ಐ ಹೋಪ್ ನಿಮ್ಗೆ ಈ ವಿಡಿಯೋ ಯೂಸ್ಫುಲ್ ಆಗಿತ್ತು ಅಂತ ಅನ್ಕೊಳ್ತೇನೆ. ವಿಡಿಯೋನ ಲೈಕ್ ಮಾಡ್ರಿ, ಮತ್ತೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ರಿ. ಏನಾದ್ರೂ ಡೌಟ್ಸ್ ಇದ್ರೆ ಕಮೆಂಟ್ ಮಾಡ್ರಿ, ಯಾವ ತರ ನೀವು ಇದನ್ನ ಯೂಸ್ ಮಾಡಬಹುದು ಅಂತ ಹೇಳಿ ನಾನ್ ನಿಮ್ಗೆ ರೆಸ್ಪಾಂಡ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೇನೆ. ಮತ್ತೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ರಿ ಅಂತಂದ್ರೆ ಇವತ್ತ ರಾಜ್ವೀರ್ ಎಐ ಸ್ಟುಡಿಯೋ ಅನ್ನ ಸಬ್ಸ್ಕ್ರೈಬ್ ಮಾಡ್ರಿ. ಇಲ್ಲಿ ನಾನು ನಿಮ್ಗೆ ಪ್ರಾಕ್ಟಿಕಲ್ ಎಐ ಟೂಲ್ಸ್, ಎಐ ಟ್ಯುಟೋರಿಯಲ್ಸ್, ಎಐ ಅಪ್ಡೇಟ್ಸ್ ಗಳನ್ನ ಸಿಂಪಲ್ ಕನ್ನಡದೊಳಗಡೆ ಅಪ್ಲೋಡ್ ಮಾಡ್ತಾ ಇರ್ತೇನೆ. ಅಂಡ್ ಅನದರ್ ಥಿಂಗ್, ನೀವೇನಾದ್ರೂ ಅರೌಂಡ್ ದ ವರ್ಲ್ಡ್ ಎಐ ಒಳಗಡೆ ಏನೆಲ್ಲ ಅಪ್ಡೇಟ್ಸ್ ಆಗ್ತಾ ಇದಾವ, ಡೆವಲಪ್ಮೆಂಟ್ಸ್ ಆಗ್ತಾ ಇದಾವ ಅಂತ ಹೇಳಿ ಅಪ್ ಟು ಡೇಟ್ ಇರಬೇಕು ಅಂತ ಅನ್ಕೊಂಡಿದ್ರಿ ಅಂತಂದ್ರೆ ಇವತ್ತ ನಮ್ಮ ಕನ್ನಡ ಎಐ ವಾಟ್ಸ್ಆಪ್ ಕಮ್ಯುನಿಟಿಯನ್ನ ಕೂಡ ಜಾಯ್ನ್ ಆಗ್ರಿ. ಅಲ್ಲಿ ನಾನು ನಿಮ್ಗೆ ಎಕ್ಸ್ಕ್ಲೂಸಿವ್ ಕಂಟೆಂಟ್ ಅನ್ನ ಶೇರ್ ಮಾಡ್ತೇನೆ, ಲೈಕ್ ಪ್ರಾಂಪ್ಟ್ಸ್, ಟಿಪ್ಸ್, ಟ್ರಿಕ್ಸ್, ಗೈಡ್ಸ್ ಅಂಡ್ ವೇರಿಯಸ್ ಅದರ್ ಥಿಂಗ್. ಇದರ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಒಳಗೆ ಕೊಟ್ಟಿದ್ದೇನೆ. ಮತ್ತೆ ಇಲ್ಲಿ QR ಕೋಡ್ ಸ್ಕ್ಯಾನರ್ ಕೂಡ ಬರ್ತೈತಿ, ಅದನ್ನ ಸ್ಕ್ಯಾನ್ ಮಾಡಿ ಕೂಡ ನೀವು ಜಾಯ್ನ್ ಆಗಬಹುದು. ಮುಂದಿನ ವಿಡಿಯೋ ಒಳಗಡೆ ಮತ್ತೊಂದು ಹೊಸ ಎಐ ಟೂಲ್, ಎಐ ಟ್ಯುಟೋರಿಯಲ್, ಎಐ ಅಪ್ಡೇಟ್ ಇಂದ ಸಿಗೋಣ. ಅಲ್ಲಿವರೆಗೂ ಕೀಪ್ ಲರ್ನಿಂಗ್, ಕೀಪ್ ಗ್ರೋಯಿಂಗ್. ಬಾಯ್.